ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲೀಚೀಸ್ ಬೈ ಮೀನಾ ಅಲೆಕ್ಸಾಂಡರ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಮೀನಾ ಅಲೆಕ್ಸಾಂಡರ್ ಅವರ ಈ ಲೀಚೀಸ್ ಈ ಒಂದು ಪದ್ಯದ ಮೇನ್ ಥೀಮನ್ನು ಗಮನಿಸಿದಾಗ ಇದು ಒಂದು ಸ್ಥಳಾಂತರ ಅಂದರೆ ವಲಸೆ ಮತ್ತು ತನ್ನ ಗುರುತಿಗಾಗಿ ಹುಡುಕಾಟವನ್ನು, ವಿಶೇಷವಾಗಿ ವಲಸೆ ಮತ್ತು ವಲಸಿಗರ ಸಂದರ್ಭದಲ್ಲಿ ತಾನು ಯಾರು ಎಂಬುದನ್ನು ತಿಳಿಯಲು ಈ ಲೀಚಿ ಹಣ್ಣಿನ ಮೂಲಕ ಈ ಪದ್ಯವನ್ನು ಬರೆದಿರ್ತಾರೆ. ಅಂದರೆ ಇಲ್ಲಿ ಅವರ ನೆನಪು ಮತ್ತು ಕಳೆದು ಹೋದಂತಹ ಮಾತೃಭೂಮಿಗಾಗಿ ಹಂಬಲಿಸತಕ್ಕಂಥ ವಿಷಯಗಳನ್ನು ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದರ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನಾವು ಕಲಿತಾ ಈ ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಸಾಗೋಣ. ಇಲ್ಲಿ ಮೊದಲ ಒಂದು ಸಾಲಿನಲ್ಲಿ ಒಂದು ಸ್ಟ್ಯಾನ್ಸದಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, Terrace deep as the sky, stone bench where I sit and read, I wander by myself into the heart of the mountains of Ashino. ನೋಡಿ, ಇಲ್ಲಿ ಕವಿಯವರು ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಮೀನಾ ಅಲೆಕ್ಸಾಂಡರ್ ಟೆರಸ್ ಡೀಪ್ ಆ್ಯಸ್ ದ ಸ್ಕೈ, ಆಕಾಶದಂತೆ ಆಳವಾದಂತಹ ಟೆರಸ್. ಅಂದರೆ ಕವಿಯವರು ಕುಳಿತಿರ್ತಕ್ಕಂಥ ಒಂದು ಟೆರಸ್ ಆಕಾಶದಂತೆ ವಿಶಾಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೀನಾ ಅಲೆಕ್ಸಾಂಡರ್ ಅವರ ಪ್ರಕಾರ ಆಲೋಚನಾ ಲಹರಿಗಳು ಧ್ಯಾನಕ್ಕಿರುವ ಅಗಾಧವಾದ ಸ್ಥಳವನ್ನು ಸೂಚಿಸ್ತಾ ಇದೆ. ವಿಶಾಲವಾದ ಆಕಾಶದಂತಹ ಟೆರಸ್ನ ಮೇಲೆ ಅವಳ ಮನಸ್ಸಿನ ವಿಸ್ತಾರವನ್ನು, ಆಲೋಚನೆಗಳ ಹರಿವನ್ನು ಈ ಸಾಲು ಹೇಳ್ತಾ ಇದೆ. ಅಂದರೆ ಟೆರಸ್ ಮೇಲೆ ಕುಳಿತು ವಿಶಾಲವಾದ ಆಕಾಶದಂತೆ ಅಲ್ಲಿ ತಾನು ಆಲೋಚನೆಗಳಲ್ಲಿ ಮುಳುಗಿದ್ದೇನೆ ಅಂತ ಹೇಳ್ತಾರೆ. ಸ್ಟೋನ್ ಬೆಂಚ್ ವೇರ್ ಐ ಸಿಟ್ ಆ್ಯಂಡ್ ರೀಡ್, ಅಲ್ಲಿ ನಾನು ಕುಳಿತು ಓದುವಂತಹ ಒಂದು ಕಲ್ಲಿನ ಬೆಂಚ್, ಅಂದರೆ ಕವಿಯತ್ರಿ ಕಲ್ಲಿನ ಬೆಂಚಿನ ಮೇಲೆ ಕುಳಿತು ಏನನ್ನು ಓದ್ತಾ ಇದ್ದಾಳೆ. ಇದು ಒಂದು ಶಾಂತಯುತವಾದ ಏಕಾಂತವಾದ ಸ್ಥಳವನ್ನು ಸೂಚಿಸುತ್ತೆ. ಅಲ್ಲಿ ಕವಿ ತನ್ನೊಂದಿಗೆ ಮತ್ತು ತನ್ನ ಓದಿನೊಂದಿಗೆ ಇರಲು ಸಾಧ್ಯವಾಗ್ತಾ ಇದೆ. ಇದು ಜ್ಞಾನಾರ್ಜನೆ ಮತ್ತು ಚಿಂತನೆಗೆ ಸೂಕ್ತವಾದ ವಾತಾವರಣವನ್ನು ತಿಳಿಸ್ತಾ ಇದೆ. ಐ ವ್ಯಾಂಡರ್ಡ್ ಬೈ ಮೈ ಸೆಲ್ಫ್, ನಾನು ಒಬ್ಬಂಟಿಯಾಗಿ ಅಲೆದಾಡ್ತಾ ಇದ್ದೇನೆ. ಅಂದರೆ ಕವಿ ಒಬ್ಬಂಟಿಯಾಗಿ ಅಲೆದಾಡ್ತಾ ಇದ್ದಾಳೆ. ಅಂದರೆ ಒಬ್ಬಂಟಿಯಾಗಿ ಅಲೆದಾಡುವುದು ಅಂದರೆ ಆತ್ಮಾವಲೋಕನ, ಸ್ವಯಂ ಅನ್ವೇಷಣೆ ಅಥವಾ ಒಂಟಿತನದ ಭಾವನೆಯನ್ನು ಸೂಚಿಸುತ್ತೆ. ಅವಳು ತನ್ನ ಆಲೋಚನೆಗಳೊಂದಿಗೆ ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕದಲ್ಲಿರುವ ಸಮಯವನ್ನು ಇದು ಹೇಳ್ತಾ ಇದೆ. ಇನ್ ಟು ದ ಹಾರ್ಟ್ ಆಫ್ ದ ಮೌಂಟೈನ್ಸ್ ಆಫ್ ಯಾಶಿನೋ, ಯಶಿನೋ ಒಂದು ಪರ್ವತಗಳ ಹೃದಯ ಭಾಗಕ್ಕೆ ಹೋಗ್ತಾ ಇದ್ದಾನೆ ಅಂತ. ಅಂದರೆ ಕವಿಯತ್ರಿ ಜಪಾನ್ನ ಯಶಿನೋ ಪರ್ವತಗಳ ಒಳಭಾಗಕ್ಕೆ ಅಲೆದಾಡ್ತಾ ಹೋಗ್ತಾ ಇದ್ದಾಳೆ. ಯಶಿನೋ ಪರ್ವತಗಳು ಜಪಾನ್ನಲ್ಲಿ ಸುಂದರವಾದಂತಹ ಮತ್ತು ಆಧ್ಯಾತ್ಮಿಕವಾದಂಥ ಮಹತ್ವವನ್ನು ಹೊಂದಿರತಕ್ಕಂಥ ಸ್ಥಳ. ಇಲ್ಲಿ ಕವಿ ಆಳವಾದಂತಹ ಒಂದು ಆಧ್ಯಾತ್ಮಿಕ ಮತ್ತು ನೈಸರ್ಗಿಕ ಅನುಭವವನ್ನು ಹುಡುಕ್ತಾ ಇದ್ದಾಳೆ ಅಂತ ಇಲ್ಲಿ ಸೂಚಿಸ್ತಾ ಇದೆ. ಪ್ರಪಂಚದ ಗದ್ದಲದಿಂದ ದೂರವಿರುವಂತಹ ಆಂತರಿಕ ಶಾಂತಿಯ ಸ್ಥಳವನ್ನು ಕಂಡುಕೊಳ್ತಾ ಇದ್ದಾಳೆ ಇಲ್ಲಿ ಕವಿಯತ್ರಿ. ಇನ್ನು ನಂತರದ ಒಂದು ಸ್ಟ್ಯಾನ್ಸ ಬಂದಾಗ, ಇನ್ ಒನ್ ಹ್ಯಾಂಡ್ ಅ ಬುಕ್, ಇನ್ ಅದರ್ ಎ ಬ್ಯಾಗ್ ಮೇಡ್ ಆಫ್ ನ್ಯೂಸ್ ಪ್ರಿಂಟ್, ನೋ ವೆದರ್ ಬೀಟನ್ ಬೋನ್ಸ್ ಹಿಯರ್, ಜಸ್ಟ್ ಲಿಚೀಸ್ ಬ್ರಾಟ್ ಇನ್ ದ ಮಾರ್ಕೆಟ್, 30 rupees per kilogram. ನೋಡಿ, ಈ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಒಂದು ಕೈಯಲ್ಲಿ ಪುಸ್ತಕವನ್ನು ಹಿಡಿದಿದ್ದಾಳೆ. ಅಂದರೆ ಆಕೆ ತನ್ನ ಬೌದ್ಧಿಕ ಸ್ವಭಾವ, ಜ್ಞಾನದ ಮೇಲಿನ ಪ್ರೀತಿಯನ್ನು, ಓದುವಿಕೆಯ ಬಗ್ಗೆ ಅವಳ ಜೀವನದ ಒಂದು ಭಾಗ, ಆಕೆ ಓದಲು ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ ಅದರ್ ಎ ಬ್ಯಾಗ್ ಮೇಡ್ ಆಫ್ ನ್ಯೂಸ್ ಪ್ರಿಂಟ್, ಅಂದರೆ ಇಲ್ಲಿ ಇನ್ನೊಂದು ಕೈನಲ್ಲಿ ಇನ್ನೊಂದು ಹ್ಯಾಂಡ್ ಬ್ಯಾಗನ್ನು ಇಟ್ಕೊಂಡಿದ್ದಾಳೆ. ಅವು ಹಳೆಯ ವೃತ್ತಪತ್ರಿಕೆಗಳಿಂದ ಮಾಡಿದ ಚೀಲವಾಗಿದೆ. ಅಂದರೆ ಈಕೆ ಆ ಒಂದು ಸರಳತೆ, ಮಿತವಯ ಅಥವಾ ನಿಸರ್ಗದೊಂದಿಗೆ ಹತ್ತಿರ ಇರುವ ಜೀವನ ಶೈಲಿಯನ್ನು ಸೂಚಿಸುತ್ತೆ. ಮತ್ತು ಇದು ಒಂದು ಸಂಸ್ಕೃತಿ ಮತ್ತು ದೈನಂದಿನ ಜೀವನದ ನಡುವಿನ ಸಂಪರ್ಕವನ್ನು ಸಹ ತೋರಿಸ್ತಾ ಇದೆ. ಅಂದರೆ ಇನ್ನೊಂದು ಕೈಯಲ್ಲಿರ್ತಕ್ಕಂಥ ಬ್ಯಾಗ್ ಮೇಡ್ ಆಫ್ ನ್ಯೂಸ್ ಪ್ರಿಂಟ್, ಅಂದರೆ ಆಕೆ ಕೈಯಲ್ಲಿರ್ತಕ್ಕಂಥದ್ದು ಮಿತವಯ, ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡಿರ್ತಕ್ಕಂಥ ಚೀಲ ಅಂತ. ನೋ ವೆದರ್ ಬೀಟನ್ ಬೋನ್ಸ್ ಇಯರ್, ಅಂದರೆ ಇಲ್ಲಿ ಹವಾಮಾನ ಅಂತಕ್ಕಂಥದ್ದು ಇಲ್ಲಿ ಹಾಳಾದ ಮೂಳೆಗಳಿಲ್ಲ ಅಂತ, ಹವಾಮಾನಕ್ಕೆ ಸಿಕ್ಕಿ ಯಾವುದೇ ಮೂಳೆಗಳಿಲ್ಲಿ ಹಾಳಾಗಿಲ್ಲ ಅಂತ, ಇಲ್ಲಿ ಯಾವುದೇ ಹಳೆಯದ್ದು ಇಲ್ಲ ಅಂತ. ಅಂದರೆ ಇದು ಕಷ್ಟ ಅಥವಾ ದುಃಖದ ಅನುಭವಗಳಿಲ್ಲದ ಶಾಂತಿಯುತವಾದ ಮತ್ತು ಆಹ್ಲಾದಕರವಾದ ವಾತಾವರಣ ಅಂತ. ಇಲ್ಲಿ ಬದುಕುಳಿಯುವ ಹೋರಾಟದ ಅನುಪಸ್ಥಿತಿ ಅಥವಾ ಪ್ರಸ್ತುತ ಕ್ಷಣದ ತಾಜಾತನವನ್ನು ಸೂಚಿಸುತ್ತೆ. ಅಂದರೆ ಅಲ್ಲಿ ಹಳೆಯ ಬೋನ್ಸ್ ಇಲ್ಲ ಅಂತ, ಯಾರು ಕಷ್ಟಪಟ್ಟು ಅಲ್ಲಿ ಯಾವುದೇ ಇವಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಜಸ್ಟ್ ಲೀಚ್ ಈಸ್ ಬಾಟ್ ಇನ್ ದ ಮಾರ್ಕೆಟ್, ಅಲ್ಲಿ ಕೇವಲ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿರ್ತಕ್ಕಂಥ ಲೀಚಿ ಹಣ್ಣುಗಳಿವೆ. ಅಂದರೆ ಇದು ಸರಳ ಆನಂದ
ದೈನಂದಿನ ಜೀವನದ ಸಣ್ಣ ಸಂತೋಷಗಳು, ನಿಸರ್ಗದ ಕೊಡುಗೆಗಳನ್ನು ಆನಂದಿಸುವಿಕೆಯನ್ನು ಸೂಚಿಸ್ತಾ ಇದೆ. ಇಲ್ಲಿ ಲೀಚಿಗಳು ಸುವಾಸನೆ ಮತ್ತು ಮಾಧುರ್ಯದ ಸಂಕೇತವಾಗಿರೋದ್ರಿಂದ ಆಕೆಯ ನನ್ನ ಬಳಿ ಲೀಚಿಗಳಿದೆ ಅಂದರೆ ಆಕೆ ತನ್ನ ಸರಳ ಆನಂದ ಮತ್ತು ಸಂತೋಷಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. 30 rupees per kilogram. ಆ ಲೀಚಿ ಹಣ್ಣುಗಳು 1 kgಗೆ 30 ರೂಪಾಯಿ. ಅಂದರೆ ಇದು ಒಂದು ದೈನಂದಿನ ಜೀವನದ ವಿವರಗಳನ್ನು ಸೂಚಿಸುತ್ತೆ. ಇದು ಕವಿಯತ್ರಿ ನೆಲದ ಸಂಪರ್ಕ ಮತ್ತು ಅವಳ ಅನುಭವಗಳ ನಿರ್ದಿಷ್ಟತೆಯನ್ನು ತೋರಿಸಿ ಹೇಳ್ತಾ ಇರತಕ್ಕಂತಹ ಸಾಲುಗಳಾಗಿದೆ. ನಂತರ ಸ್ಟಾಕ್ಸ್ ಮಾಟಲ್ಡ್ ರೆಡ್ ಟೈಡ್ ಅಪ್ ವಿತ್ ಸ್ಟ್ರಿಂಗ್, ಫ್ಲೆಶ್ ದ ಕಲರ್ ಆಫ್ ಪಿಜಿಯನ್ಸ್ ವಿಂಗ್ಸ್, ಸ್ವೀಟ್ ಸ್ವಿಮ್ಮರಿಂಗ್, ಸನ್ಲೈಟ್ ಬ್ರೂಸಿಸ್ ಹೇರ್, ಪೈನ್ ಟ್ರೀಸ್ ಬ್ಲಾಕನ್. ನೋಡಿ, ಇಲ್ಲಿ ನಂತರ ಅವರು ಹೇಳ್ತಾ ಇದ್ದಾರೆ, ಸ್ಟಾಲ್ಕ್ ಮಾಟಲ್ಡ್ ರೆಡ್ ಟೈಡ್ ಅಪ್ ವಿತ್ ಸ್ಟ್ರಿಂಗ್. ಅಂದರೆ ಲೀಚಿಗಳ ಕಾಂಡಗಳು ಕೆಂಪು ಬಣ್ಣದಿಂದ ಕೂಡಿದ್ದು ದಾರದಿಂದ ಒಟ್ಟಾಗಿ ಕಟ್ಟಲಾಗಿರುತ್ತೆ ಅಂತ. ಇದು ಲೀಚಿ ಹಣ್ಣುಗಳ ನೈಸರ್ಗಿಕ ಸೌಂದರ್ಯ ಮತ್ತು ಅವುಗಳನ್ನು ಹೇಗೆ ನೀಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮಾಟಲ್ಡ್ ರೆಡ್ ಬಣ್ಣವು ಹಣ್ಣುಗಳ ತಾಜಾತನ ಮತ್ತು ಆಕರ್ಷಕ ನೋಟವನ್ನು ಎತ್ತಿ ತೋರಿಸುತ್ತೆ. ಇದು ಮಾನವನ ಸ್ಪರ್ಶ ಸಹ ಇಲ್ಲಿ ಸೂಚಿಸ್ತಾ ಇದೆ. ಫ್ಲೆಶ್ ದ ಕಲರ್ ಆಫ್ ಪಿಜಿಯನ್ಸ್ ವಿಂಗ್ಸ್, ಪಾರಿವಾಳದ ರೆಕ್ಕೆಗಳ ಬಣ್ಣದಂತಹದ್ದು ಅಂತ. ಇಲ್ಲಿ ಲೀಚಿ ಹಣ್ಣುಗಳ ಒಂದು ಬಣ್ಣ ಪಾರಿವಾಳದ ರೆಕ್ಕೆಗಳ ಬಣ್ಣದಂತೆ ಇದೆ. ಅಲ್ಲಿ ಇದು ಲೀಚಿಯ ಮೃದುವಾದ, ಸೂಕ್ಷ್ಮವಾದ ಮತ್ತು ನವಿರಾದ ಬಣ್ಣವನ್ನು ವಿವರಿಸ್ತಾ ಇದ್ದಾರೆ. ಮತ್ತು ಪಾರಿವಾಳದ ರೆಕ್ಕೆಗಳು ಸಾಮಾನ್ಯವಾಗಿ ಬೂದು ಬಣ್ಣದ ಛಾಯೆಯನ್ನು ಹೊಂದಿರ್ತವೆ. ಇದು ಲೀಚಿ ಹಣ್ಣುಗಳ ಒಳಗಿನ ಬಣ್ಣದ ಸೂಕ್ಷ್ಮತೆಯನ್ನು ಸೂಚಿಸುತ್ತೆ. ಇದು ಶಾಂತಿ ಮತ್ತು ಸೌಂದರ್ಯದ ಭಾವನೆಯನ್ನು ಸಹ ಇದು ನೀಡಬಹುದು. ಸ್ವೀಟ್ ಸ್ವಿಮ್ಮರಿಂಗ್, ಸಿಹಿ ಸುವಾಸನೆ. ಲೀಚಿ ಹಣ್ಣುಗಳ ಸುವಾಸನೆ ಇಲ್ಲಿ ತುಂಬ ಸಿಹಿಯಾಗಿದೆ, ಅಂದರೆ ಆಹ್ಲಾದಕರವಾಗಿದೆ. ಸ್ವಿಮ್ಮರಿಂಗ್ ಅಂದರೆ ನಿಧಾನವಾಗಿ ಬೆರೆತಿರುವ ಆಳವಾದ ಸುವಾಸನೆಯನ್ನು ಸೂಚಿಸುತ್ತೆ. ಇಲ್ಲಿ ಕವಿ ಇಂದ್ರಿಯಗಳನ್ನು ಆಕರ್ಷಿಸುವಂತಹ ಮತ್ತು ಇದು ಸರಳವಾದ ನೈಸರ್ಗಿಕ ವಿಷಯಗಳಲ್ಲಿ ಸಿಗುವ ಸಂತೋಷ, ಆ ಸ್ವೀಟ್ ಸ್ವಿಮ್ಮರಿಂಗ್ ಸುವಾಸನೆ. ಸನ್ಲೈಟ್ ಬ್ರೂಸಿಸ್ ಏರ್, ಇಲ್ಲಿ ಸೂರ್ಯನ ಬೆಳಕು ಗಾಳಿಯನ್ನು ಒಂದು ಘಾಸಿ ಮಾಡ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಬ್ರೂಸಸ್ ಅಂದರೆ ಒಂದು ಸೂರ್ಯನ ತೀವ್ರತೆ ಮತ್ತು ತೀಕ್ಷ್ಣತೆಯನ್ನು ಸೂಚಿಸುತ್ತೆ. ಇದು ವಾತಾವರಣದ ಮೇಲೆ ದೈಹಿಕ ಪರಿಣಾಮವನ್ನು ಬೀರುವಂತೆ ಇದು ಪ್ರಖರವಾದ ಬಿಸಿಲು ಮತ್ತು ಒಂದು ರೀತಿಯ ಉರಿಯ ಅಥವಾ ಬೆಂಕಿಯ ವಾತಾವರಣವನ್ನು ಸೂಚಿಸುತ್ತೆ. ಇದು ಕವಿಯ ಮನಸ್ಥಿತಿಯ ಮೇಲೆ ಸೂರ್ಯನ ಪ್ರಭಾವವನ್ನು ಸಹ ತಿಳಿಸ್ತಾ ಇದ್ದಾರೆ. ಪೈನ್ ಟ್ರೀಸ್ ಬ್ಲ್ಯಾಕೆನ್, ಇಲ್ಲಿ ಪೈನ್ ಮರಗಳು ಕಪ್ಪಾಗುತ್ತವೆ. ಸೂರ್ಯನ ಬೆಳಕಿನಿಂದ ಅಥವಾ ಸಂಜೆಯಾಗುತ್ತಿದ್ದಂತೆ ಆ ಪೈನ್ ಮರಗಳು ಕಪ್ಪಾಗಿ ಕಾಣ್ತಾ ಇದೆ. ಇದು ಬೆಳಕು ಮತ್ತು ನೆರಳಿನ ಆಟವನ್ನು ಸೂಚಿಸುತ್ತೆ. ಸೂರ್ಯನ ತೀಕ್ಷ್ಣವಾದ ಬೆಳಕು ಮತ್ತು ಸಂಜೆಯ ಕತ್ತಲು ಪೈನ್ ಮರಗಳ ಆಕಾರ, ಅವುಗಳ ಬಣ್ಣವನ್ನು ಬದಲಾಯಿಸುತ್ತೆ. ಇದು ಪರಿಸರದಲ್ಲಿನ ಬದಲಾವಣೆಗಳನ್ನು ಕವಿಯತ್ರಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ, ವೇರ್ ಶೆಲ್ ಐ ಗೋ ದ ದಾದುಲ್ದರ್ ಪೀಕ್ಸ್ ಆ್ಯಸ್ ಕವರ್ಡ್ ಇನ್ ಸ್ನೋ. ನೋಡಿ, ಕೊನೆಯ 3 ಸಾಲಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ವೇರ್ ಶೆಲ್ ಐ ಗೋ, ನಾನು ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಆಕೆ ಅಲೆಮಾರಿಯ ಮನಸ್ಥಿತಿ ಇಲ್ಲಿ ಹೊರ ಆಗ್ತಾ ಇದ್ದಾರೆ. ಅವರು ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಥವಾ ಅವರು ಹೊಸ ದಿಕ್ಕವನ್ನು ಹುಡುಕಬೇಕೇ ಅಂತಕ್ಕಂಥ ಪ್ರಶ್ನೆಯಲ್ಲಿದ್ದಾರೆ. ಅಂದರೆ ಕವಿ ತನ್ನ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಯೋಚಿಸ್ತಾ ಇದ್ದಾರೆ. ತನ್ನ ಜೀವನದ ಮುಂದಿನ ಹಂತದ ಬಗ್ಗೆ ಚಿಂತೆ ಮಾಡ್ತಾ ಇರಬಹುದು. ಇದು ಒಂದು ರೀತಿಯ ಆಕೆ ಯಾರು, ತಾನು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥ ಪ್ರಶ್ನೆಯಾಗಿರಬಹುದು. ದಾದುಲ್ದರ್ ಪೀಕ್ಸ್, ಇಲ್ಲಿ ದೌದಾಲ್ದರ್ ಶಿಖರಗಳು, ಅಂದರೆ ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ದೌಲಾದರ್ ಶಿಖರಗಳನ್ನು ಸೂಚಿಸ್ತಾ ಇದೆ. ಇಲ್ಲಿ ದೌಲಾದರ್ ಹಿಮಾಲಯದ ಒಂದು ಭಾಗವಾಗಿದ್ದು ಇದು ಎತ್ತರ ಮತ್ತು ದೂರ ಮತ್ತು ಭವ್ಯತೆಯನ್ನು ಸೂಚಿಸುತ್ತೆ. ಕವಿಯತ್ರಿ ಆ ಸ್ಥಳವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವಳು ತನ್ನ ಆಲೋಚನೆಗಳಲ್ಲಿ ಪರ್ವತ ಪ್ರದೇಶದಲ್ಲಿದ್ದಾಳೆ ಅಂತಕ್ಕಂಥದ್ದನ್ನು ಸೂಚಿಸ್ತಾ ಇದ್ದಾರೆ. ಆರ್ ಕವರ್ಡ್ ಇನ್ ಸ್ನೋ, ಆ ಒಂದು ಪರ್ವತಗಳು ಹಿಮದಿಂದ ಆವೃತವಾಗಿದೆ. ದೌಲಾದರ್ ಶಿಖರಗಳು ಹಿಮದಿಂದ ಆವೃತವಾಗಿದೆ. ಆ ಹಿಮವು ಶುದ್ಧತೆ, ಶಾಂತತೆ ಮತ್ತು ಒಂದು ರೀತಿಯ ನಿರ್ಜನತೆಯನ್ನು ಸೂಚಿಸುತ್ತೆ. ಇದು ಒಂದು ಸುಂದರವಾದ ಆದರೆ ತಲುಪಲಾಗದ ಸ್ಥಳವನ್ನು ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಕವಿಯ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳು ಅಥವಾ ಭಾವನೆಗಳು ತಂಪು ಸ್ಥಿತಿಯನ್ನು ಸಹ ಇದು ಬಿಂಬಿಸಬಹುದು. ಒಟ್ಟಾರೆ ಈ ಸಾಲುಗಳು ಕವಿ ಪ್ರಕೃತಿಯ ಸೌಂದರ್ಯ ಮತ್ತು ಮಾನವನ ಆಂತರಿಕ ಚಿಂತನೆಗಳನ್ನು ಬೆಸೆಯುವಂಥ ಪ್ರಯತ್ನವನ್ನು ಈ ಸಾಲುಗಳಲ್ಲಿ ಮಾಡಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಮೀನಾ ಅಲೆಕ್ಸಾಂಡರ್ ಅವರ ಲೀಚೀಸ್ ಈ ಪದ್ಯದ ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಪದ್ಯದ ಸಮರಿಯ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.